ಫೈನಲಿ ಇವತ್ತು RCB ವುಮೆನ್ಸ್ ಫಸ್ಟ್ ಮ್ಯಾಚ್ ಅನ್ನ ಕೂಡ ಸೋತ್ಬಿಟ್ಟಿರೆ. ಏನ್ ಗುರು ಇಷ್ಟು ಜೋಶಲ್ಲಿ ಹೇಳ್ತಿದೆ ಅಂತ ನೀವು ಕೇಳ್ಬೋದು. ಯಾರಿಗಾದ್ರೂ ಕೂಡ ಗೆದ್ದು 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 ಬೋರ್ ಆಗಲ್ವಾ? ಹಾಗಾಗಿ ಒಂದು ಮ್ಯಾಚ್ ಅನ್ನು ಸೋಲ್ಬೇಕು. ಮತ್ತೆ DC ಅವರು ಇದುವರೆಗೂ ಒಂದು 2 ಮ್ಯಾಚ್ ಅನ್ನ ಅಷ್ಟೇ ವಿನ್ ಆಗಿರೋದು. ಹಾಗಾಗಿ ಒಂದು ಪಾಯಿಂಟ್ ಅನ್ನ ಕೊಟ್ಟು ಅವ್ರನ್ನ ಮೇಲೆ ತರೋಣ ಅಂದ್ಬಿಟ್ಟು RCB ವುಮೆನ್ಸ್ ಇವತ್ತು ಫಸ್ಟ್ ಮ್ಯಾಚ್ ಅನ್ನ ಕೂಡ ಸುತ್ತಿರೋದು. ಮತ್ತೆ ನಮ್ಮ RCB ಅವ್ರ ಗುಣ ನಿಮ್ಗೆ ಗೊತ್ತಲ್ಲ, ನಾನು ಬೆಳಿಬೇಕು ಇನ್ನೊಬ್ರನ್ನ ಬೆಳೆಸ್ಬೇಕು ಅನ್ನೋ ಗುಣ ಅದು ಅವಾಗ್ಲಿಂದ ಕೂಡ ಬಂದಿದೆ. ಹಾಗಾಗಿ ಇವತ್ತು RCB DC ಅವ್ರಿಗೆ ಇನ್ನೂ ಕೂಡ ಕಷ್ಟ ಆಗ್ಬಾರ್ದು ಅಂತ ಕೇವಲ 109 ರನ್ನಿಗೆ ಆಲ್ಔಟ್ ಕೂಡ ಆಗಿದ್ದಾರೆ. ನೀವೆಲ್ಲ ಮ್ಯಾಚ್ ಅನ್ನ ನೋಡಿದ್ರೆ ಅನ್ಕೊಂತೀನಿ. ಯಾವ ತರ ನೋಡಿ, ನಮ್ಮ RCB ಒಂಥರ ತಾಯಿ ಹೃದಯ ಗುರು, ಎಲ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಆದ್ರೂ ಕೂಡ ಹೇಟರ್ಸ್ ಮಾತಾಡೋದಂತ ಬಿಡಲ್ಲ. ನಿಮ್ಗೆ ಗೊತ್ತಿರಂಗೆ ಈಗಾಗಲೇ RCB ಪ್ಲೇ ಆಫ್ ಗೆ ಎಂಟರ್ ಕೂಡ ಆಗ್ಬಿಟ್ಟಿದೆ. ಇನ್ನೇನು 1-2 ಮ್ಯಾಚ್ ವಿನ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಫೈನಲಿ ಕೂಡ ಆಗುತ್ತೆ. ಸೊ ಇವತ್ತಿನ ಮ್ಯಾಚ್ ಏನೇನಾಯ್ತು, ಹೇಗೆ ಹೋಯ್ತು ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿದೊಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಆಗೋ ಅನಾಲಿಸಿಸ್, ಪ್ರಿಡಿಕ್ಷನ್, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಪ್ರತಿಯೊಂದು ಕೂಡ ಬರ್ತಾನೆ ಇರುತ್ತೆ. ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತು ನಿಮ್ಗೆ ಗೊತ್ತಿರಂಗೆ ಕೋಟಂಬಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಇತ್ತು. ಇವತ್ತಿನ ಟಾಸ್ ಡೆಲ್ಲಿ ಕೂಡ ವಿನ್ ಆದ್ರು. ಮತ್ತೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಚೇಸಿಂಗ್ ಅನ್ನ ಕೂಡ ಮಾಡಿದ್ರು. ಸ್ಟಾರ್ಟಿಂಗ್ ಇನ್ನಿಂಗ್ಸ್ ನಮ್ಮ RCB ಮಾಡ್ಬೇಕಾಗಿ ಕೂಡ ಬಂತು. ಸೊ ಇವತ್ತಿನ ಮ್ಯಾಚ್ ಅನ್ನ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ನೋಡಿದ್ಯಾ ಅಂದ್ರೆ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ ನೋಡ್ಬೋದು. ಸ್ಟಾರ್ಟಿಂಗ್ ಗ್ರೇಸ್ ಹ್ಯಾರಿಸ್ ಅಂತೂ 9ಕ್ಕೆ ಔಟು, 13 ಬಾಲಿಗೆ 9 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಸ್ಮೃತಿ ಮಂದಣ್ಣ ಅಷ್ಟೇ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ಆಡಿರುವಂತದ್ದು. ಇನ್ನು ಸ್ಕೋರ್ ಕಾರ್ಡ್ ತೆಗೆದು ನೋಡಿದ್ವಿ ಅಂದ್ರೆ 1, 2, 3, 4 ಆ ತರನೇ ಕಾಣೋದು ನೋಡ್ಬೋದು. ಅದಾದ್ಮೇಲೆ ಬಂದ ಜಾರ್ಜ್ವಾಲ್ ಕೂಡ ಅಷ್ಟೇ 11 ರನ್ನಿಗೆ ಔಟು. ಅದಾದ್ಮೇಲೆ ಗೌತಮಿ ನಾಯಕ್ ಕೂಡ ಅಷ್ಟೇ 3 ರನ್ನಿಗೆ ಔಟು. ಅದಾದ್ಮೇಲೆ ರಿಚಾ ಘೋಷ್ 5 ರನ್ನಿಗೆ ಔಟು. ಅದಾದ್ಮೇಲೆ ರಾಧೆ ಯಾದವ್ 18 ರನ್ನಿಗೆ ಔಟು. ಎಷ್ಟು 17 ಬಾಲಿಗೆ 18 ರನ್ನ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಡಿ ಕ್ಲರ್ ಕೂಡ ಅಷ್ಟೇ ಯಾವುದೇ ರೀತಿಯ ಪರ್ಫಾರ್ಮ್ ಕೂಡ ಇಲ್ಲ. ಸೊ ಇವತ್ತು RCB ಅವರಿಗೆ ಏನಾಯ್ತು ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಗೆದ್ದು ಗೆದ್ದು ಬೋರ್ ಆಯ್ತು ಅಂದ್ರೆ ಒಂದ್ಸಲಿ ಸೋಲೇಬೇಕಾಗುತ್ತೆ. ಯಾವ ತರ ಆಗುತ್ತೆ ಅಂದ್ರೆ, ಈಗ ತುಂಬಾ ಸಲ ಸೋಲ್ತಾ ಇದೀವಿ ಅಂದ್ರೆ ಗೆಲ್ಬೇಕು ಅನ್ನೋ ಹುಮ್ಮಸ್ ಬರುತ್ತಲ್ಲ, ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದೀವಿ ಅಂದ್ರೆ ಒಂದ್ಸಲಿ ಸೋಲೋಣ ಅಂತ ಒಂದು ಮನಸ್ಥಿತಿ ಕೂಡ ಇರ್ಬೋದೇನೋ. ಹಾಗೆ ಇವತ್ತು ಯಾರು ಕೂಡ ಪರ್ಫಾರ್ಮೆನ್ಸ್ ಕೂಡ ಮಾಡಿಲ್ಲ. ಅರುಂಧತಿ ರೆಡ್ಡಿ ಕೂಡ 2ಕ್ಕೆ ಔಟು, ಸಾಯ್ಲಿ ಸತ್ಕರೆ 3ಕ್ಕೆ ಔಟು. ಅದಾದ್ಮೇಲೆ ಶ್ರೇಯಾಂಕಾ ಪಟೇಲ್ 7ಕ್ಕೆ, ಅದಾದ್ಮೇಲೆ ಲಾರೆನ್ವೆಲ್ 1ಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಆಲ್ಔಟಕ್ಕೆ. ಅದಾದ್ಮೇಲೆ ನೋಡ್ಬೋದು ಡೆಲ್ಲಿ ಬೌಲರ್ಸ್ ಕಡೆ ಬರೋದಾದ್ರೆ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡಿದ್ರೆ, ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರೆ. ಒಬ್ಬರಿಗೆ ಬಿಟ್ಟು ಇನ್ನೆಲ್ಲರೂ ಅಂದ್ರೆ ಯಾರಿಗೆ ಸ್ನೇಹ ರಾಣಾಗೆ ಬಿಟ್ಟು ಇನ್ನೆಲ್ಲರಿಗೂ ಕೂಡ ಒಂದೊಂದು ವಿಕೆಟ್, ಮಿನಿಮಮ್ ಒಂದು ವಿಕೆಟ್ ಇಲ್ಲಿ ಸಿಕ್ಕಿದೆ. ಚಿನೇಲಿ ಹೆನ್ರಿ ಇದೇನ್ ಗುರು, ನಮ್ಮ ಕನ್ನಡದಲ್ಲಿ ನೋಡಕೋದ್ವಿ ಅಂದ್ರೆ ಇದೊಂಥರ ಕೆಟ್ಟದಾಗ್ಬಿಡ್ತದೆ ಚಿನೇಲಿ. ಆದ್ರೂ ಕೂಡ ಹೇಳಲೇಬೇಕು, ಚಿನೇಲಿ ಹೆನ್ರಿಗೆ ನೋಡ್ಬೋದು 4 ಓವರಲ್ಲಿ 22 ರನ್ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ 2 ವಿಕೆಟ್ ಕೂಡ ಬಂದಿದೆ. ಒಂದು ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿದ್ರೆ, ಮತ್ತೆ ಒಳ್ಳೆ ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ ಮರಿಜಾನ್ ಕಪಿ ಕೂಡ ಅಷ್ಟೇ 17 ರನ್ ಹೊಡ್ಸ್ಕೊಂಡಿದ್ದಾರೆ 4 ಓವರಿಗೆ, ಮತ್ತೆ 2 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ನದಿನಿ ಶರ್ಮಾ ಕೂಡ ಅಷ್ಟೇ 4 ಓವರಲ್ಲಿ 20 ರನ್ ಹೊಡ್ಸ್ಕೊಂಡು 3 ವಿಕೆಟ್ ಅನ್ನ ತೆಗೆದಿರುವಂತದ್ದು ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಶ್ರೀ ಚರಣಿ 1 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಸ್ನೇಹ ರಾಣಿಗೆ ಯಾವುದೇ ವಿಕೆಟ್ ಬಿದ್ದಿಲ್ಲ. ಅದಾದ್ಮೇಲೆ ಮಿನ್ನು ಮಣಿಗೆ 3 ಓವರಲ್ಲಿ 18 ರನ್ ಕೂಡ ಹೊಡ್ಸ್ಕೊಂಡು 2 ವಿಕೆಟ್ ಅನ್ನು ತೆಗೆದಿದ್ದಾರೆ. ಬೌಲರ್ಸ್ ಅಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಕಂಟ್ರೋಲ್ ಮಾಡಿ RCB ಕಟಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಟೋಟಲ್ ಆಗಿ ನಮ್ಮ RCB ಅವರು 109 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 10 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ನೋಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ನ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಯ್ತು. ಇಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬಂದ ಓಪನರ್ಸ್ ಯಾರು ಕೂಡ ಪರ್ಫಾರ್ಮ್ ಮಾಡಿ ಇಬ್ರು ಕೂಡ ಫ್ಲಾಪ್ ಆಗಿದ್ದಾರೆ. ಶಫಾಲಿ ವರ್ಮಾ ಕೇವಲ 16 ರನ್ನಿಗೆ ಔಟು. ಅದಾದ್ಮೇಲೆ ಲಿಜ್ಲಿ ಲೀ ಕೇವಲ 6 ರನ್ನಿಗೆ ಔಟು. ಅದಾದ್ಮೇಲೆ ಬಂದಂತ ಲಾರಾ ವೋಲ್ವರ್ತ್ 38 ಬಾಲಿಗೆ 42 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂತದ್ದು. ಇವತ್ತಿನ ಮ್ಯಾಚ್ ಅಲ್ಲಿ ಡೆಲ್ಲಿ ಟೀಮ್ ಕಡೆಯಿಂದ ಇವರೇ ಹೈಯೆಸ್ಟ್ ರನ್ನ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಜೇಮಯ್ಯ ರೋಡ್ರಿಕ್ಸ್ 26 ಬಾಲಿಗೆ 24 ರನ್ನ ಕೂಡ ಕೊಟ್ಟಿದ್ದಾರೆ. ಯಾರು ನಮ್ಮ RCB ಜೇಮಯ್ಯ ರೋಡ್ರಿಕ್ಸ್ ಇಂದ 2 ಕ್ಯಾಚ್ ಅನ್ನ ಬಿಟ್ರು. ಯಾರು ಒಂದ್ಸಲಿ ಗೌತಮಿ ನಾಯಕ್ ಒಂದು ಕ್ಯಾಚ್ ಅನ್ನ ಕೂಡ ಬಿಟ್ರು, ಇನ್ನೊಂದು ಯಾರು ಲಾರೆನ್ ಬೆಲ್ಲ ಯಾರೋ ಒಂದು ಕ್ಯಾಚ್ ಅನ್ನ ಕೂಡ ಬಿಟ್ರು. ಅದಾದ್ಮೇಲೆ 3ನೇ ಸಲಿಗೆ ಜೇಮಯ್ಯ ರೋಡ್ರಿಕ್ಸ್ ಇಲ್ಲಿ ಔಟ್ ಕೂಡ ಆಗಿರುವಂತದ್ದು. ಯಾರು ರಾಧಾ ಯಾದವ್ ಬೌಲಿಂಗ್ ಕೂಡ ಮಾಡಿದ್ರು, ಸ್ಮೃತಿ ಮಂದನ ಲಾಸ್ಟಿಗೆ ಕ್ಯಾಚ್ ಕೂಡ ಹಿಡಿದ್ರು. 3ನೇ ಸಲಿಗೆ ಜೇಮಯ್ಯ ರೋಡ್ರಿಕ್ಸ್ ಔಟ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಮರಿಜಾನ್ ಕಾಪ್ ಕೂಡ ಅಷ್ಟೇ 15 ಬಾಲಿಗೆ 19 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿ ಲಾಸ್ಟ್ನೇ ಬಾಲು 4 ಹೊಡೆಯೋದ್ರ ಮೂಲಕ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿದ್ರೆ. ಟೋಟಲ್ ಆಗಿ 111 ರನ್ನ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ 15.4 ಓವರ್ಗೆ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿದ್ರೆ. ಇನ್ನು RCB ಕಡೆ ಬರೋದಾದ್ರೆ ಸಾಯಲಿ ಸತ್ಕರ್ಗೆ 2 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ರಾಧಾ ಯಾವುದೇ ಒಂದು ವಿಕೆಟ್ ಕೂಡ ಬಿದ್ದಿರುವಂತದ್ದು. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಗುರು. ಆಲ್ರೆಡಿ ನಮ್ಮ RCB ಪ್ಲೇ ಆಫ್ಗೆ ಎಂಟರ್ ಕೂಡ ಆಗಿದೆ. ಇನ್ನೇನು 1-2 ಮ್ಯಾಚ್ ವಿನ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗಿ ಕಪ್ಪನ್ನ ಕೂಡ ಹೊಡ್ಕೊಂಬರೋ ಎಲ್ಲೋ ಚಾನ್ಸಸ್ ಕೂಡ ಈ ಸಲ ಕಾಣ್ತಾ ಇದೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ಒಂದು ಪಾಯಿಂಟ್ ಅನ್ನ ಡೆಲ್ಲಿ ಅವರಿಗೆ ಕೂಡ ಕೊಟ್ಟಿದ್ದಾರೆ, ಕೊಡ್ಲಿ. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ನಾವು ಬೆಳಿಬೇಕು, ಅವರು ಬೆಳಿಬೇಕು ಅನ್ನೋ ಗುಣ ನಮ್ದು. ಹಾಗಾಗಿ ಅವ್ರಿಗೆ ಕೂಡ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ವಿ. ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ನಿಮ್ಮ ಜೋಶು ಮತ್ತೆ ನಿಮ್ಮ ಮನಸ್ಸಲ್ಲಿ ಏನಿದೆ ಪ್ರತಿಯೊಂದು ಕೂಡ ಕಾಮೆಂಟಿಗೆ ಹಾಕಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.